ಭಾರತ ವನಿತೆಯರು ಗೆದ್ದು ಬರಲಿ ಅಂತ ವಿಶೇಷ ಪೂಜೆ ನಡೀತಾ ಇದೆ. ಹುಬ್ಬಳ್ಳಿಯ ಸಾಯಿ ಮಂದಿರದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನೆರವೇರ್ತಾ ಇದೆ. ಪೂಜೆಯಲ್ಲಿ ಹಲವು ಮಹಿಳೆಯರು ಭಾಗಿಯಾಗಿದ್ದು ಶುಭ ಹಾರೈಸಿದ್ದಾರೆ. ಭಾರತೀಯ ಮಹಿಳಾ ತಂಡಕ್ಕೆ ಭಾರತೀಯ ವಿಶ್ವಕಪ್ಗೆ ಸೌತ್ ಆಫ್ರಿಕಾ ಮಹಿಳಾ ವಿಶ್ವಕಪ್ ಗೆದ್ದು ಬರಲಿ ಅಂತ ಒಂದು ಬೆನ್ನೆಲುಬಾಗಿ ನಾವು ಭಾರತ ದೇಶ ಎಲ್ಲ ಮಹಿಳೆಯರ ಜೊತೆ ಅಂತೇಳಿ ಇಂಡಿಯಾ ಗೆದ್ದು ಬಾ 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 ಭಾರತೀಯ ಮಹಿಳಾ ಕ್ರಿಕೆಟ್ ತಂಡಕ್ಕೆ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡಕ್ಕೆ ಇನ್ನು ರಾಯಚೂರಿನಲ್ಲೂ ಕೂಡ ಕಾಶಿ ವಿಶ್ವೇಶ್ವರ ದೇಗುಲದಲ್ಲಿ ಪೂಜೆ ನಡೀತಾ ಇದೆ. ಭಾರತ ವನಿತೆಯರು ಗೆದ್ದು ಬರಲಿ ಅಂತ ವಿಶೇಷ ಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ. ಕಾಶಿ ವಿಶ್ವೇಶ್ವರನಿಗೆ ಪುಟಾಣಿಗಳಿಂದ ಹಾಲಿನ ಅಭಿಷೇಕ ಕೂಡ ನಡೆದಿದೆ. ಎನ್ಐಜಿ ಕಾಲೋನಿಯಲ್ಲಿರುವ ವಿಶ್ವೇಶ್ವರ ದೇವಸ್ಥಾನದಲ್ಲಿ ಇವತ್ತು ಪೂಜೆ ನಡೆದಿದೆ. ಜೊತೆಗೆ ಶಿವನ ಸ್ತೋತ್ರದ ಮೂಲಕ ಕಾಶಿ ವಿಶ್ವನಾಥನಿಗೆ ಅಭಿಷೇಕ ಮಾಡಿದ್ದಾರೆ. ಇವತ್ತು ಇಂಡಿಯಾ ಮತ್ತು ಸೌತ್ ಆಫ್ರಿಕಾ ವರ್ಲ್ಡ್ ಕಪ್ ಫೈನಲ್ ಆಯ್ತಲ್ಲ, ನಾವು ಹೋಪ್ ಮಾಡ್ತೀವಿ ಕಿ ಇಂಡಿಯನ್ಸ್ ಫಸ್ಟ್ ವುಮೆನ್ ವರ್ಲ್ಡ್ ಕಪ್ ಗೆದಿಬೇಕಂತ. ಮೊನ್ನೆ ಮ್ಯಾಚ್ ಆಗಿದ್ದು ಜಗ್ಗಿ ಹೋಪ್ ತಂದದ ಇಂಡಿಯನ್ಸಿಗೆ, ದ ಹೈಯೆಸ್ಟ್ ಚೇಸ್ ಇನ್ ವುಮೆನ್ಸ್ ಕ್ರಿಕೆಟ್. ಸೊ ಎಲ್ಲರೂ ಪ್ಲೇಯರ್ಸ್ ಚಲೋ ಆಡ್ತಿದ್ದಾರೆ. ಸೊ ನಮ್ಗೆ ಹೋಪ್ ಐತೆ ಕಿ ಡೆಫಿನೆಟ್ಲಿ ಇಂಡಿಯಾ ಗೆದ್ದಿರ್ತದ ವರ್ಲ್ಡ್ ಕಪ್ನಾಗ. ಸೊ ಅದಕ್ಕೆ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಾಕತ್ತೀವಿ ಕಿ ಎಲ್ಲರೂ ಚಲೋ ಆಡಬೇಕು ಮತ್ತು ಇಂಡಿಯಾ ಫಸ್ಟ್ ವರ್ಲ್ಡ್ ಕಪ್ ಗೆದಿಬೇಕಂತ. ನಾವು ಫುಲ್ ಇವತ್ತು ಭಾಳನೇ ಎಕ್ಸೈಟೆಡ್ ಆಗಿದ್ದೀವಿ. ಯಾಕಂದರೆ ಇವತ್ತು ವುಮೆನ್ಸಿಂದ ವರ್ಲ್ಡ್ ಕಪ್ ಇದೆ ಅಲ್ಲ, ಇಂಡಿಯಾ ವರ್ಸಸ್ ಆಫ್ರಿಕಾ. ಆ್ಯಂಡ್ ವಿ ಹೋಪ್ ಇಂಡಿಯನ್ಸ್ ಪ್ಲೇಯರ್ ಎಲ್ಲರೂ ಚಲೋ ಆಡಲಿ. ಸ್ಮೃತಿ ವಂದನಾ ಆ್ಯಂಡ್ ಜಮೀಮಾ ಆ್ಯಂಡ್ ಬೌಲರ್ಸಲ್ಲಿ ರಾಧಾ, ಕ್ರಾಂತಿ ಅವರೆಲ್ಲ ಚಲೋ ಆಡಬೇಕಂತ ದೇವ್ರಿಗೆ ನಾವು ಬೇಡ್ಕೊತಾ ಇದ್ದೀವಿ. ರಾಯಚೂರಲ್ಲಿ ಕಾಶಿ ವಿಶ್ವನಾಥ NIG ಕಾಲೋನಿಯಲ್ಲಿ ಒಂದು ಟೆಂಪಲ್ ಇದೆ. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಅಭಿಷೇಕ ಮಾಡ್ತಾ ಇದ್ದೀವಿ. ಇನ್ನು ಟೀಮ್ ಇಂಡಿಯಾ ಮಹಿಳಾ ತಂಡಕ್ಕೆ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಶಿವಮೊಗ್ಗದಲ್ಲೂ ಕೂಡ ಶುಭ ಕೋರಿದ್ದಾರೆ ಮಹಿಳೆಯರು. ಗೋಪೆ ವೃತ್ತದಲ್ಲಿ ಮಹಿಳೆಯರಿಂದ ಘೋಷಣೆ ಕೂಡ ಕೇಳಿಬಂತು. ನೋಡಿ, ಪೂಜೆ ಪುನಸ್ಕಾರಗಳ ಜೊತೆಯಲ್ಲಿ ಯಾವ ರೀತಿ ಸಪೋರ್ಟ್ ಸಿಗ್ತಾ ಇದೆ, ಮಹಿಳೆಯರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಡೀ ದೇಶದಾದ್ಯಂತ ಹಲವು ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ. ಎಲ್ಲೆಲ್ಲೂ ಕೂಡ ಇವತ್ತು ಕ್ರಿಕೆಟ್ ಮೇನಿಯಾ ಕಂಡು ಬರ್ತಾ ಇದೆ. ಇವತ್ತು ನಡೆಯುವಂತಹ ವಿಶ್ವಕಪ್ ಫೈನಲ್ ಕುರಿತಂತೆ ರಾಜಕೀಯ ನಾಯಕರು ಕೂಡ ಮಾತನಾಡಿದ್ದಾರೆ. ಅಶ್ವಥ್ ನಾರಾಯಣ ಅವರು ರಿಯಾಕ್ಟ್ ಮಾಡಿದ್ದಾರೆ. ಏನ್ ಹೇಳಿದ್ರು ಬನ್ನಿ ನೋಡೋಣ. ನಮ್ಮ ಮಹಿಳಾ ತಂಡ ಪರ್ಫಾರ್ಮೆನ್ಸ್ ನೋಡಿದಾಗ ಬಹಳ ಚೆನ್ನಾಗಿದೆ. ಬಹಳಷ್ಟು ವಿಶ್ವಾಸದಿಂದ ನಾರಿ ಶಕ್ತಿ ಏನಿದೆ ಅನ್ನುವಂಥದ್ದು, ಭಾರತೀಯ ನಾರಿ ಶಕ್ತಿ ಅನ್ನುವಂಥ ಇಡೀ ವಿಶ್ವಕ್ಕೆ ತೋರಿಸಿಕೊಟ್ಟಿದ್ದಾರೆ. ಈಗಾಗಲೇ ತೋರಿಸಿದ್ದಾರೆ, ಬಾರಿನೂ ಪರ್ಫಾರ್ಮೆನ್ಸ್ ತೋರಿಸಿದ್ದಾರೆ. ಈ ಒಂದು ಫೈನಲ್ಸ್ ಏನಿದೆಯೋ ನಿಜಕ್ಕೂ ಒಂದು ಮಹಿಳೆಯರ ಒಂದು ಸಬಲೀಕರಣ, ಮಹಿಳಾ ಶಕ್ತಿ, ನಾರಿ ಶಕ್ತಿ ಅನ್ನೋಂಥದ್ದನ್ನ ಪ್ರದರ್ಶನ ಮಾಡುವಂಥದ್ದಾಗುತ್ತೆ. ಹಾಗಾಗಿ ನಾವೆಲ್ಲರೂ ಅವರಿಗೆ ಶುಭಾಶಯಗಳನ್ನು ಕೋರ್ತೀವಿ. ಈ ಕಪ್ಪನ್ನು ಗೆದ್ದೇ ಗೆಲ್ತಾರೆ. ಕಪ್ ನಮ್ಮದೇ ಅನ್ನುವಂಥ ವಿಶ್ವಾಸ ಇದೆ.